Okay, so hi students. Today we are discussing about the third session of engineering mathematics subject, that is first unit. ಮೊದಲನೇ ಯೂನಿಟ್ ಇಂದು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಇದೆ. ಆ ಚಾಪ್ಟರ್ ಅಲ್ಲಿ ಇವತ್ತು ಮೂರನೇ ಸೆಷನ್ ಅಂದ್ರೆ ಮೂರನೇ ಅವರ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಜಸ್ಟ್ ವಿ ವಿಲ್ ರೀಕಾಲ್ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಹಿಂದಿನ ತರಗತಿಯಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿ ನೋಡೋಣ. We have discussed about algebra of matrices, ಅಂದ್ರೆ addition, subtraction, ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ. Then scalar multiplication of a matrix, ಒಂದು ಮ್ಯಾಟ್ರಿಕ್ಸ್ ಅನ್ನ ಸ್ಕೇಲಾರ್ ಇಂದ ಯಾವ ತರ ಮಲ್ಟಿಪ್ಲೈ ಮಾಡಬೇಕು ಅದನ್ನ ಕೂಡ ನಾವು ತಿಳ್ಕೊಂಡಿದ್ವಿ. Then addition of matrices, ಅದನ್ನ ಕೂಡ ಡಿಸ್ಕಸ್ ಮಾಡಿದ್ವಿ. Subtraction of matrices, ಅದನ್ನ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಕಂಟೆಂಟ್ ಟು ಬಿ ಡಿಸ್ಕಸ್ ಇನ್ ದಿಸ್ ಸೆಷನ್, ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್. ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅವುಗಳನ್ನ ಹೇಗೆ ಪ್ರಾಡಕ್ಟ್ ಅನ್ನ ಕಂಡುಹಿಡಿಯಬೇಕು. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಅಡಿಷನ್ a plus b, a minus b ಮಾಡೋದು ಕಲ್ತ್ಕೊಂಡ್ವಿ. ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್. ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಏನು. ದೆನ್ ವಿ ವಿಲ್ ಗಿವ್ ಸಮ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅಂಡ್ ವಿ ವಿಲ್ ಡಿಸ್ಕಸ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದನ್ನ ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಫಸ್ಟ್ ವಿ ವಿಲ್ ಗೋ ಫಾರ್ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್. ಏನು ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್ ಅಂದ್ರೆ, ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಗಳು ಕೊಟ್ಟಿರ್ತಾರೆ. ಎ ಇಸ್ ಎ ಒನ್ ಮ್ಯಾಟ್ರಿಕ್ಸ್, ಬಿ ಇಸ್ ಎ ಒನ್ ಮ್ಯಾಟ್ರಿಕ್ಸ್. ಆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಏನ್ ಕಂಡೀಷನ್ಸ್ ಇರುತ್ತೆ. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಏನ್ ಕಂಡೀಷನ್ ಇತ್ತು. ಇಫ್ ಯು ವಾಂಟ್ ಟು ಡೂ ಅಡಿಷನ್ ಆಫ್ ಟೂ ಮ್ಯಾಟ್ರಿಸಸ್ ಆರ್ ಸಬ್ಟ್ರಾಕ್ಷನ್ ಆಫ್ ಟೂ ಮ್ಯಾಟ್ರಿಸಸ್, ದೆನ್ ದೇರ್ ಆರ್ಡರ್ ಮಸ್ಟ್ ಬಿ ಸೇಮ್. ಅಂದ್ರೆ ಅವಳ ಆರ್ಡರ್ ಏನಿರುತ್ತೆ ಅದು, ಅಂದ್ರೆ ಎಷ್ಟು ರೋಸ್ ಇರುತ್ತೆ, ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಇರುತ್ತೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲೂ ಅಷ್ಟೇ ರೋಸ್ ಅಷ್ಟೇ ಕಾಲಮ್ಸ್ ಇರಬೇಕು. ದಟ್ ಇಸ್ ದ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನ್ ಹೇಳಿದ್ವಿ, ಆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಇನ್ನೊಂದು ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಅವನ್ನ ಆಡ್ ಮಾಡಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡಬಹುದು. ಆ ತರ ನಾವು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್. ಸೊ ಎರಡು ಮಾತೃಕೆಗಳನ್ನ ಮ್ಯಾಟ್ರಿಸಸ್ ಗಳನ್ನ ಪ್ರಾಡಕ್ಟ್ ಕಂಡುಹಿಡಿಯಬೇಕು ಅಂದಾಗ ಏನೇನ್ ಕಂಡೀಷನ್ಸ್ ಇದೆ ನೋಡೋಣ. ಸೊ ಫಸ್ಟ್ ಇಸ್ ಟು ಗೆಟ್ ದ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್, ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಎಲಿಮೆಂಟ್ಸ್ ಆಫ್ ಎ rows of first matrix with the elements of columns of a second matrix. That is the first condition. ನಾವು ಎರಡು ಮ್ಯಾಟ್ರಿಕ್ಸ್ ಗಳನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಪ್ರಾಡಕ್ಟ್ ತಗೊಳ್ತಾ ಇದೀವಿ ಅಂದಾಗ ನಾವು ಫಸ್ಟ್ ಮ್ಯಾಟ್ರಿಕ್ಸ್ ಫಸ್ಟ್ ರೋ ಸೆಕೆಂಡ್ ಮ್ಯಾಟ್ರಿಕ್ಸ್ ಫಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಫಸ್ಟ್ ಕಾಲಮ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ, ಆ ತರ ನಾವು ಎಲಿಮೆಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. This can be done only when the number of columns in first matrix is equal to the number of rows in second matrix. So ಅಲ್ಲಿಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಏನು, ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅದು, ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ, ಅವೆರಡು ಕೂಡ ಸೇಮ್ ಇದ್ದಾಗ ಮಾತ್ರ ನಾವೇನ್ ಮಾಡಬಹುದು, ಅವನ್ನ ಮಲ್ಟಿಪ್ಲೈ ಮಾಡಬಹುದಾಗತ್ತೆ. ಸೊ ಯು ಮಸ್ಟ್ ನೋ ಈ ಒಂದು ಕಂಡೀಷನ್ಸ್ ಯಾವಾಗ ಕ್ಲಿಯರ್ ಆಗತ್ತೆ ಅಂತಂದ್ರೆ, ಈ ಒಂದು ಪ್ರಾಬ್ಲಮ್ ಯಾವ ತರ ಮಾಡಬಹುದು ಅಂದ್ರೆ, ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಕಾಲಮ್ಸ್ ಇದೆ ಅದು ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ರೋಸ್ ಇದೆ ಅದು ಸೇಮ್ ಇದ್ದಾಗ ಮಾತ್ರ ವಿ ಕ್ಯಾನ್ ಡೂ ದ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್. ದಟ್ ಇಸ್ ದ ಕಂಡೀಷನ್. ಓಕೆ, ಅಡಿಷನ್ ಅಲ್ಲಿ ನಾವು ಏನ್ ಹೇಳಿದ್ವಿ, ಆರ್ಡರ್ ಆಫ್ ಟೂ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಸೇಮ್ ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೇಮೂ ಇರಬಹುದು, ಸೇಮ್ ಇದ್ರೆ ಬರಲ್ಲ. ಆದ್ರೆ ಏನ್ ಕಂಡೀಷನ್ ಇದೆ ಅಂದ್ರೆ, ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್. ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕಾಲಮ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ರೋ, ಎರಡು ನಂಬರ್ಸ್ ಗಳು ಸೇಮ್ ಇದ್ದಾಗ ಮಾತ್ರ ನಾವೇನ್ ಮಾಡಬಹುದು, ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್ ಮಾಡಬಹುದು. ಹೋಪ್ ಯು ಅಂಡರ್ಸ್ಟುಡ್. ವೆನ್ ಇಟ್ ಕ್ಯಾನ್ ವಿ ಡೂ ದ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್, ದ ನಂಬರ್ ಆಫ್ ಕಾಲಮ್ಸ್ ಇನ್ ದ ಫಸ್ಟ್ ಮ್ಯಾಟ್ರಿಕ್ಸ್. ಮೊದಲನೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಸಪೋಸ್ 2x3 ಇತ್ತು ಆರ್ಡರ್ ಅನ್ಕೊಳ್ಳಿ, ಅಂದ್ರೆ ಅಲ್ಲಿ ಎಷ್ಟು ಕಾಲಮ್ಸ್ ಇದೆ, 3 ಕಾಲಮ್ಸ್ ಇದೆ. ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಆರ್ಡರ್ 3x3 ಇದೆ ಅನ್ಕೊಳ್ಳಿ, ಅಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ, 3 ಇದೆ. ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 3, ಇಲ್ಲಿ ನಂಬರ್ ಆಫ್ ರೋಸ್ 3. ಆಗ ನಾವೇನ್ ಮಾಡಬಹುದು, ಆ ಮ್ಯಾಟ್ರಿಕ್ಸ್ ಗಳನ್ನ ನಾವು ಪ್ರಾಡಕ್ಟ್ ಕಂಡುಹಿಡಿಯಬಹುದು. ಓಕೆ, ದಟ್ ಇಸ್ ದ ಓನ್ಲಿ ಮೈನ್ ಕಂಡೀಷನ್ ವಿ ಹ್ಯಾವ್ ಟು ಲುಕ್ ಇಟ್ ಹಿಯರ್. ಅದು ಬಂತು ಅಂದ್ರೆ ಅದಾದ್ಮೇಲೆ ಇಲ್ಲಿ ಫಸ್ಟ್ ರೋ ಎಲಿಮೆಂಟ್ಸ್ ತಗೋಬೇಕು ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ, ಇಲ್ಲಿ ಸೆಕೆಂಡ್ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ನ ತಗೋಬೇಕು ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಅದು ಪ್ರಾಬ್ಲಮ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ದ ಪ್ರಾಡಕ್ಟ್ ಆಫ್ ಎ ಬಿ of two matrices A and B
is defined only if the number of columns in a matrix A is equal to number of rows in a matrix B. ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಎ ಅಂಡ್ ಬಿ. ಆ ಮ್ಯಾಟ್ರಿಕ್ಸ್ ಗಳ ಪ್ರಾಡಕ್ಟ್ ಅಂದ್ರೆ ಎ ಬಿ ಆಗುತ್ತೆ. ಅದು ಯಾವಾಗ ನಾವು ಡಿಫೈನ್ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್, ಬಿ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಸೇಮ್ ಇದ್ದಾಗ ಮಾತ್ರ ನಾವು ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ ಆಫ್ ಎ ಬಿ ನ ನಾವು ಡಿಫೈನ್ ಮಾಡಬಹುದು. ಸೊ ಇಫ್ ಸಪೋಸ್ ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಂ ಕ್ರಾಸ್ ಎನ್, ಎ ಅಂತಕ್ಕಂಥದ್ದು ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಂ ಕ್ರಾಸ್ ಎನ್ ಆಗಿದೆ. B is a matrix of order n cross p. You can observe first matrix the order m cross n illide. B is a matrix of order n cross p. The second matrix the order n cross p. Then the product of AB is a matrix of order m cross p. So ನಾನು ಹೇಳಿದೆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ದು ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ದ ನಂಬರ್ ಆಫ್ ರೋಸ್ ಸೇಮ್ ಇರಬೇಕು ಅಂತ ಹೇಳಿ, ಆಯ್ತಾ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಎನ್ ಇದೆ ನಂಬರ್ ಆಫ್ ಕಾಲಮ್ಸ್, ಇಲ್ಲಿ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಕೂಡ ಎನ್ ಇದೆ. ಅದರರ್ಥ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆಯೋ ಇಲ್ಲಿ ನಂಬರ್ ಆಫ್ ರೋಸ್ ಅಷ್ಟೇ ಇದೆ ಅಂತ ಹೇಳಿ ಅರ್ಥ. ಸೊ ಅವೆರಡು ಕೂಡ ಏನಾಗಿದೆ, ಸೇಮ್ ಇರೋದ್ರಿಂದ ವಿ ಕ್ಯಾನ್ ಡೂ ದ ಪ್ರಾಡಕ್ಟ್ ಆಫ್ ಟು ಮ್ಯಾಟ್ರಿಸಸ್. ಅವೆರಡನ್ನ ಪ್ರಾಡಕ್ಟ್ ಮಾಡಿದಾಗ ಒಂದು ಆನ್ಸರ್ ಬರುತ್ತಲ್ಲ, ಆ ಆನ್ಸರ್ ಆರ್ಡರ್ ಏನಾಗಿರುತ್ತೆ ಅಂದ್ರೆ ದಟ್ ಈಸ್ ಎಂ ಕ್ರಾಸ್ ಪಿ. ಇಲ್ಲಿ ಮೊದಲನೇದು ಉಳಿದಿರೋದು ಎಂ, ಇಲ್ಲಿ ಉಳಿದಿರೋದು ಪಿ. ಸೊ ದಟ್ ವಿಲ್ ಬಿ ದ ಆರ್ಡರ್ ಆಫ್ ಎಂ ಕ್ರಾಸ್ ಪಿ. ಸೊ ಇಫ್ ಯು ಟೇಕ್ ಎಕ್ಸಾಂಪಲ್ ಯು ವಿಲ್ ಗೆಟ್ ಹಿಯರ್. ಸೊ ಇಫ್ ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ, ವಾಟ್ ಇಸ್ ದ ಆರ್ಡರ್? 2 ಕ್ರಾಸ್ 2. ಎರಡು ರೋಸ್ ಇದೆ, ಎರಡು ಕಾಲಮ್ಸ್ ಇದೆ. ಅಂಡ್ ಬಿ ಇಸ್ ಈಕ್ವಲ್ ಟು ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್, ದಟ್ ಈಸ್ ಸೆಕೆಂಡ್ ರೋ, 2 rows 3 columns. That is the order of this one is 2 cross 3. This matrix is of order 2 cross 2. This matrix is of order 2 cross 3. So ಇಲ್ಲಿ number of columns 2 ಇದೆ, ಇಲ್ಲಿ number of rows ಕೂಡ 2 ಇದೆ. So ಎರಡು ಸೇಮ್ ಇರೋದ್ರಿಂದ we can do the matrix multiplication. So that is AB is equal to A ಜಾಗದಲ್ಲಿ A B C D, ಬಿ ಜಾಗದಲ್ಲಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅನ್ನ ಬರ್ಕೊಂಡಿದ್ದೇವೆ. ಈಗ ನಾವು ಇವನ್ನ ಪ್ರಾಡಕ್ಟ್ ಮಾಡಬೇಕು ಅಂದ್ರೆ ಯಾವ ತರ ಮಾಡಬೇಕು ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್, ಫಸ್ಟ್ ರೋ ಫಸ್ಟ್ ಕಾಲಮ್. ಇಲ್ಲಿ ಫಸ್ಟ್ ರೋ ಎ, ಫಸ್ಟ್ ಕಾಲಮ್ ಅಲ್ಲಿ ಯು, ಸೊ ಎ ಇಂಟು ಯು ಬರ್ಕೊಳ್ತೇನೆ, ಪ್ಲಸ್ ಬಿ ಇಂಟು ಎಕ್ಸ್. ಇಲ್ಲಿ 2 ಇದ್ರೆ ಇಲ್ಲೂ ಕೂಡ 2 ಐಟಮ್ಸ್ ಇರುತ್ತೆ. ಮೊದಲನೇ ಐಟಮ್ ನ ಮೊದಲನೇದಕ್ಕೆ ಮಲ್ಟಿಪ್ಲೈ ಮಾಡಿ, ಎರಡನೇ ಎಲಿಮೆಂಟ್ ಅನ್ನ ಎರಡನೇ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿ, ಮಧ್ಯದಲ್ಲಿ ಪ್ಲಸ್ ಬರ್ಕೊಳ್ಳಿ. ಓಕೆ, ಸೊ ಎ ಇಂಟು ಯು ಪ್ಲಸ್ ಬಿ ಇಂಟು ಎಕ್ಸ್. ಸ್ಪೇಸ್ ಬಿಡ್ಬೇಕಾಗತ್ತೆ, ಯಾಕೆಂದ್ರೆ ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಗೆ ಹೋಗ್ತಾ ಇದ್ದೇವೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎ ಇಂಟು ವಿ ಪ್ಲಸ್ ಬಿ ಇಂಟು ವೈ. ಅಗೇನ್ ಲೀವ್ ಸ್ಪೇಸ್. ಫಸ್ಟ್ ರೋ ಥರ್ಡ್ ಕಾಲಮ್ ಎ ಇಂಟು ಡಬ್ಲ್ಯೂ ಪ್ಲಸ್ ಬಿ ಇಂಟು ಝೆಡ್. ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ರೋ ತಗೊಂಡು ಎಲ್ಲಾ ಕಾಲಮ್ ಗಳನ್ನ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಮಧ್ಯದಲ್ಲಿ ಇಲ್ಲೆಲ್ಲೂ ಮಧ್ಯದಲ್ಲಿ ಪ್ಲಸ್ ಹಾಕೋ ಆಗಿಲ್ಲ, ಓನ್ಲಿ ಇವೆರಡೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ನಾವು ಮಧ್ಯದಲ್ಲಿ ಪ್ಲಸ್ ಬರೀಬೇಕು. ಸೊ ಎ ಇಂಟು ಯು ಪ್ಲಸ್ ಬಿ ಇಂಟು ಎಕ್ಸ್. ದೆನ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎ ಇಂಟು ವಿ ಪ್ಲಸ್ ಬಿ ಇಂಟು ವೈ. ಫಸ್ಟ್ ರೋ ಥರ್ಡ್ ಕಾಲಮ್ ಎ ಇಂಟು ಡಬ್ಲ್ಯೂ ಪ್ಲಸ್ ಬಿ ಇಂಟು ಝೆಡ್. ದೆನ್ ಅದೇ ರೀತಿ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್ ಸಿ ಇಂಟು ಯು ಪ್ಲಸ್ ಡಿ ಇಂಟು ಎಕ್ಸ್ ಸ್ಪೇಸ್ ಸಿ ಇಂಟು ವಿ ಪ್ಲಸ್ ಡಿ ಇಂಟು ವೈ. ದೆನ್ ಸಿ ಇಂಟು ಡಬ್ಲ್ಯೂ ಪ್ಲಸ್ ಡಿ ಇಂಟು ಝೆಡ್. ಸೊ ನಾವೇನ್ ಮಾಡಿದ್ವಿ, ಫಸ್ಟ್ ರೋ 2 ಎಲಿಮೆಂಟ್ಸ್ ಇದೆ, ಅದನ್ನ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಅವುಗಳದ್ದು ಸಮ್ ಬರ್ದಿದ್ದೇನೆ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅಂಡ್ ಯು ಕ್ಯಾನ್ ಅಬ್ಸರ್ವ್ ಇದರದು ಆರ್ಡರ್ 2 ಕ್ರಾಸ್ 2 ಇತ್ತು, ಇದ್ರದ್ದು ಆರ್ಡರ್ 2 ಕ್ರಾಸ್ 3 ಇತ್ತು. ಆಸ್ ಪರ್ ದಿಸ್ ವಾಟ್ ಇಸ್ ದ ಆರ್ಡರ್? ಎಂ ಕ್ರಾಸ್ ಪಿ. ಅಂದ್ರೆ ಇದರಲ್ಲಿ ಮೊದಲನೇದು 2,
ಇದರಲ್ಲಿ ಕೊನೆಯದು 3. ಸೊ ದ ಆರ್ಡರ್ ಮಸ್ಟ್ ಬಿ 2 x 3 ಬರಬೇಕಾಗಿರೋ ಆರ್ಡರ್. ಸೊ ಇಲ್ಲಿ 2 rows ಇದೆ, 3 columns ಇದೆ. ಸೊ ಇದರ ಆರ್ಡರ್ ಎಷ್ಟಾಯ್ತು? 2 x 3 ಆಯ್ತು. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಡೂ ದ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್. So you must know that for a given matrix A and B above, the product BA does not exist, as the number of columns in the matrix B is not equal to the number of rows in the matrix A. ಅಂದ್ರೆ ನಾನೀಗ A into B ಮಾಡಿದೆ, ಅದು ಸಾಧ್ಯ ಆಯ್ತು. ಯಾಕೆ? ಇಲ್ಲಿ 2 rows ಇತ್ತು, 2 columns ಇತ್ತು. ಇಲ್ಲಿ 2 rows 3 columns ಇತ್ತು. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಇದ್ರದ್ದು ನಂಬರ್ ಆಫ್ ರೋಸ್ ಈಕ್ವಲ್ ಆಯ್ತು. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 2, ಇಲ್ಲಿ ನಂಬರ್ ಆಫ್ ರೋಸ್ 2. ಸೊ ಬೋತ್ ಆರ್ ಈಕ್ವಲ್. ಅದಕ್ಕೆ ನಾವು ಮಾಡಿದ್ವಿ. ಹಾಗಾದ್ರೆ ಬಿ ಇಂಟು ಏನು ಮಾಡಬಹುದಾ? ನಾವು ಉಲ್ಟಾ ಮಾಡಬಹುದಾ? ಬಿ ಇಂಟು ಎ ಅದು ಎಲ್ಲಾ ಕೇಸಲ್ಲಿ ಎಕ್ಸಿಸ್ಟ್ ಆಗಲ್ಲ. ಕೆಲವು 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ರೆ ಅದ್ ಮಾಡಬಹುದು, ಬಟ್ 2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ ಅಂದಾಗ ಅದು ಮಾಡ್ಲಿಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಇದನ್ನೇ ನೀವು ಬಿ ಇಂಟು ಎ ಮಾಡ್ತೀರಾ ಅನ್ಕೊಳ್ಳಿ. ಬಿ ಇಂಟು ಎ ಮಾಡಬೇಕು ಅಂದ್ರೆ ಬಿ ಆರ್ಡರ್ ಏನಿದೆ? 2 x 3 ಇದೆ. ಎ ಆರ್ಡರ್ ಏನಿದೆ? 2 x 2 ಇದೆ. ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 3 ಇದೆ, ಇಲ್ಲಿ ನಂಬರ್ ಆಫ್ ರೋಸ್ 2 ಇದೆ. ಸೊ ಅವೆರಡು ಏನಾಗಲ್ಲ? ಈಕ್ವಲ್ ಆಗಲ್ಲ. ಈಕ್ವಲ್ ಆಗಲ್ಲ ಅಂದ್ರೆ ನಾವು ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ದಟ್ ಇಸ್ ದ ಥಿಂಗ್. ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ಗಿವನ್. ಇಲ್ಲಿ ಎ ಇಂಟು ಬಿ ಮಾಡಿದ ತಕ್ಷಣ ಬಿ ಇಂಟು ಎ ಕೂಡ ಮಾಡಬಹುದು ಅಂತ ಏನಿಲ್ಲ. ಬಿ ಇಂಟು ಎ ಮಾಡ್ಬೇಕು ಅಂದ್ರೂ ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಸೊ ಬಿ ಅಂದ್ರೆ ಅದು ಫಸ್ಟ್ ಮ್ಯಾಟ್ರಿಕ್ಸ್ ಆಗುತ್ತೆ. ಆ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್, ಎ ನಲ್ಲಿ ನಂಬರ್ ಆಫ್ ರೋಸ್ ಎರಡು ಸೇಮ್ ಇದ್ರೆ ಮಾತ್ರ ವಿ ಕ್ಯಾನ್ ಡೂ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ಹಾಗಾಗಿ ಎಲ್ಲಾ ಕೇಸಲ್ಲೂ ಎ ಬಿ ಮತ್ತೆ ಬಿ ಎ ಕಂಡುಹಿಡಿಯಬಹುದು ಅಂತ ಇಲ್ಲ. ಮತ್ತೆ ಎಲ್ಲಾ ಕೇಸಲ್ಲೂ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ಎ ಬಿ ಯಾವತ್ತು ಬಿ ಎಗೆ ಈಕ್ವಲ್ ಆಗಲ್ಲ, ಅದು ವ್ಯಾಲ್ಯೂ ಚೇಂಜ್ ಆಗೇ ಆಗುತ್ತೆ. ಸೊ ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಎ ಬಿ ವಿಲ್ ನೆವರ್ ಬಿ ಈಕ್ವಲ್ ಟು ಬಿ ಎ. ಎ ಬಿ ಯಾವತ್ತು ಬಿ ಎಗೆ ಈಕ್ವಲ್ ಆಗಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ. ಆಮೇಲೆ ಎ ಬಿ ಕಂಡಿಡಿದ ತಕ್ಷಣ ಬಿ ಎ ಕೂಡ ಕಂಡುಹಿಡಿಬಹುದು ಅಂತ ಏನು ಇಲ್ಲ. ಅದು ಆಗಬಹುದು, ಆಗದೇ ಇರಬಹುದು. ನೆಕ್ಸ್ಟ್, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಏನು ಟ್ರಾನ್ಸ್ಪೋಸ್ ಅಂದ್ರೆ? ಚೇಂಜ್ ಅಂತ ಹೇಳಿ, ಚೇಂಜ್ ಮಾಡ್ತಾ ಇದ್ದೀವಿ, ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ರೋಗಳಿರುತ್ತಲ್ಲ, ಅವೆಲ್ಲದನ್ನು ಕಾಲಮ್ಸ್ ಆಗಿ ನಾವು ಬರೆದು ಬಿಟ್ರೆ ದಟ್ ಈಸ್ ವಾಟ್ ವಿ ಕಾಲ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ನೀವೆರಡನ್ನು ಬರೆಯೋ ಹಾಗಿಲ್ಲ. ಐದರ್ ರೋಸ್ ಅನ್ನ ನಾವು ಕಾಲಮ್ಸ್ ಆಗಿ ಬರಿಬೇಕು, ಅಥವಾ ಕಾಲಮ್ಸ್ ಅನ್ನ ನಾವು ರೋಸ್ ಆಗಿ ಬರಿಬೇಕು. ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಬೇಕು. ಎರಡು ಕೆಲಸ ಮಾಡಿದ್ರೆ ಅಗೇನ್ ದಟ್ ವಿಲ್ ಕಮ್ ಟು ದ ಸೇಮ್ ಮ್ಯಾಟ್ರಿಕ್ಸ್. ನೀವು ಫಸ್ಟ್ ಗೆ ರೋಸ್ ಇರೋದನ್ನ ಕಾಲಮ್ಸ್ ಬರ್ದು ಬಿಡ್ತೀನಿ, ಮತ್ತೆ ಕಾಲಮ್ಸ್ ಅಲ್ಲಿ ಇರೋದನ್ನ ರೋಸ್ ಬರ್ದು ಬಿಡ್ತೀನಿ ಅಂತ ಅಂದ್ರೆ ಅಗೇನ್ ಅದು ಫಸ್ಟ್ ಏನ್ ಮ್ಯಾಟ್ರಿಕ್ಸ್ ಇತ್ತೋ ಅದೇ ಮ್ಯಾಟ್ರಿಕ್ಸ್ ಗೆ ಬರುತ್ತೆ. ಹಾಗಾಗಿ ಇಫ್ ಯು ವಾಂಟ್ ಟು ಡೂ ದ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್, ಯು ಹ್ಯಾವ್ ಟು ಚೇಂಜ್ ದ ನಂಬರ್ ರೋಸ್ ಇಂಟು ಕಾಲಮ್ಸ್. ರೋಸ್ ಗಳನ್ನ ಕಾಲಮ್ಸ್ ಆಗಿ ಬರಿಬೇಕು, ಅಥವಾ ಕಾಲಮ್ಸ್ ಗಳನ್ನ ರೋಸ್ ಆಗಿ ಬರಿಬೇಕು. ಓಕೆ, ಸೊ ದ ಮ್ಯಾಟ್ರಿಕ್ಸ್ obtained by interchanging the rows and columns of a matrix A is called as the transpose of A. ಇಲ್ಲಿ ರೋಸ್ ಆರ್ ಕಾಲಮ್ಸ್ ಅಂತ ಬರುತ್ತೆ. ಓಕೆ, ದ ಮ್ಯಾಟ್ರಿಕ್ಸ್ obtained by interchanging the rows or columns, ಅಥವಾ ರೋಸ್ ಇಂಟು ಕಾಲಮ್ಸ್. ರೋಸ್ ಅನ್ನ ಕಾಲಮ್ಸ್ ಆಗಿ ಬರಿಬೇಕು, ಅಥವಾ ಕಾಲಮ್ಸ್ ಅನ್ನ ರೋಸ್ ಆಗಿ ಬರೆದ್ರೆ ಆಗ ಏನ್ ಹೊಸದೊಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ ಅದನ್ನ ನಾವು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಅಂತ ಹೇಳಿ ಬರಿತೀವಿ. ಟ್ರಾನ್ಸ್ಪೋಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್. ಇಫ್ ದೇ ಆರ್ ಗಿವನ್ ಎ ಇಸ್ ಎ ಮ್ಯಾಟ್ರಿಕ್ಸ್, ದೆನ್ ದಟ್ ಇಸ್ ಎ ಟ್ರಾನ್ಸ್ಪೋಸ್ ಆಫ್ ಎ. ಇಫ್ ದೇ ಆರ್ ಗಿವನ್ ಬಿ ಇಸ್ ಎ ಮ್ಯಾಟ್ರಿಕ್ಸ್, ದೆನ್ ದಟ್ ಇಸ್ ಟ್ರಾನ್ಸ್ಪೋಸ್ ಆಫ್ ಎ ಬಿ ಮ್ಯಾಟ್ರಿಕ್ಸ್ ಬಿ. ಆ ತರ ಹೇಳಿ. ಓಕೆ, ಸೊ ಆ ಒಂದು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ರೋಸ್ ಗಳನ್ನ ಕಾಲಮ್ಸ್ ಆಗಿ ಬರೆದ್ರೆ ಅದನ್ನ ನಾವು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಜನರಲಿ ದ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್ ಬೈ ಎ ಡ್ಯಾಶ್ ಆರ್ ಎ ಟ್ರಾನ್ಸ್ಪೋಸ್. ಎ ಮೂಲೆಯಲ್ಲಿ ಒಂದು ಸಣ್ಣ ಡ್ಯಾಶ್ ಹಾಕಿದ್ರೆ, ಒನ್ ಬರೆದ್ರೆ ದಟ್ ಈಸ್ ಎ ಡ್ಯಾಶ್ ಅಂತ ಹೇಳಿ ಕರಿತೀವಿ. ಆರ್ ಎ ಮೇಲ್ಗಡೆ ಮೂಲೆಯಲ್ಲಿ ಟಿ ಬರೆದ್ರೆ ಅದನ್ನ ಎ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಅವೆರಡರದ್ದು ಮೀನಿಂಗ್ ಒಂದೇ. ಎ ಡ್ಯಾಶ್ ಇದ್ರು ಅಷ್ಟೇ, ಎ ಟಿ ಇದ್ರು ಅಷ್ಟೇ. ದಟ್ ಈಸ್ ದ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ. ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ ಎ ಆಗಿದ್ದಾಗ ಎ ಡ್ಯಾಶ್ ಅಥವಾ ಎ ಟ್ರಾನ್ಸ್ಪೋಸ್ ಏನಿದೆ ಅದು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ಲ? ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಕೊಟ್ಟಿರೋ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ರೋಗಳನ್ನ, ಅದೊಂದು ಜ್ಞಾಪಕ ಇಟ್ಕೊಳ್ಳಿ, ಬೇರೆ ಏನು ಜ್ಞಾಪಕ ಇಟ್ಕೋಬೇಡಿ. ಜಸ್ಟ್ ಅಲ್ಲಿರ್ತಕ್ಕಂಥ ರೋಗಳನ್ನ ಕಾಲಮ್ಸ್ ಆಗಿ ಬರೆದ್ವಿ ಅಂದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಅದನ್ನ ನೀವು ಎ ಡ್ಯಾಶ್ ಅಂತನಾದ್ರು ಬರ್ಕೊಳ್ಳಿ, ಎ ಪವರ್ ಟಿ ಅಂತನಾದ್ರೂ ಬರ್ಕೊಳ್ಳಿ.
Example, you can see if A is equal to 1, 2, 3, 4, that is the matrix. 1, 2 first row, ಇದು second row. ನನಗೆ A ಟ್ರಾನ್ಸ್ಪೋಸ್ ಬೇಕು ಅಂದ್ರೆ ಏನ್ ಮಾಡಬೇಕು? ಈ ರೋ ಗಳನ್ನ ಕಾಲಮ್ಸ್ ಆಗಿ ಬರೀಬೇಕು. ಸೊ 1, 2 is a row, ಅದನ್ನ ಇಲ್ಲಿ ಕಾಲಮ್ ಬರೆದ್ರೆ 1, 2 ಇಲ್ಲಿರೋದು ರೋ ಇರೋದು ಇಲ್ಲಿ ಕೆಳಗಡೆ ಬಂದಿದೆ, 1 ಅಲ್ಲೇ ಇದೆ, 2 ಕೆಳಗಡೆ ಬಂದಿದೆ. ದೆನ್ ಸೆಕೆಂಡ್ ರೋ ಯಾವುದು? 3, 4, ಅದನ್ನ ನೆಕ್ಸ್ಟ್ ಕಾಲಮ್ 3 ಮತ್ತೆ 4. ಇಲ್ಲಿ ರೋಗಳಿರೋದು 1, 2 ರೋ ಇತ್ತು, ಇಲ್ಲಿ ಕಾಲಮ್ ಆಗಿದೆ. 3, 4 ರೋ ಇತ್ತು, ಇಲ್ಲಿ ಕಾಲಮ್ ಆಗಿದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ A dash. Similarly, you can see if X is equal to 1, 2, 3, 4, 5, 6. 1, 2, 3, 4, 5, 6. First row, second row, third row. ಆ ರೋಗಳನ್ನ ನಾವು ಏನಾಗಿ ಬರೀಬೇಕೀಗ? ಕಾಲಮ್ಸ್ ಆಗಿ ಬರೀಬೇಕು. ಸೊ X power T equal to 1, 2 ಇಲ್ಲಿ 1, 2, 3, 4 ಇಲ್ಲಿ 3, 4, 5, 6 ಇಲ್ಲಿ 5, 6. ಸೊ ಇಲ್ಲಿ ರೋ ಆಗಿರೋದು ಎಲ್ಲದನ್ನು ಇಲ್ಲಿ ಏನಾಗಿದೆ? ಕಾಲಮ್ ಆಗಿದೆ. So that is what we call transpose of a matrices. Okay, you are observing one thing. ಏನು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಮಾಡಿದಾಗ ಏನು ಮ್ಯಾಟ್ರಿಕ್ಸ್ ಆರ್ಡರ್ ಇದೆ ಅದು ಉಲ್ಟಾ ಆಗತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. 2x2 ಇದ್ರೆ 2x2 ಬರುತ್ತೆ, 3x3 ಇದ್ರೆ 3x3 ಬರುತ್ತೆ. ಅದೇ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ದಾಗ, ಅಂದ್ರೆ ಯಾವ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ ಸೇಮ್ ಇಲ್ಲ, ಆಗ ಆರ್ಡರ್ ಏನಾಗುತ್ತೆ? ಉಲ್ಟಾ ಆಗತ್ತೆ. ಇಲ್ಲಿ ನೋಡಿ, ಇದ್ರ ಆರ್ಡರ್ ಏನಿದೆ? 2x3 ಇದೆ, 2 ರೋಸ್ ಇದೆ, 3 ಕಾಲಮ್ಸ್ ಇದೆ, 2x3 ಆಗತ್ತೆ. ಸೊ ಟ್ರಾನ್ಸ್ಪೋಸ್ ಆದಾಗ ಏನಾಯ್ತು? ಉಲ್ಟಾ ಆಗತ್ತೆ. 2x3 ಇರೋದು ಏನಾಗುತ್ತೆ? 3x2 ಆಗತ್ತೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಹೌ ಮೆನಿ ರೋಸ್ ಹಿಯರ್. ಸೊ ದಟ್ ಈಸ್ ಸಾರಿ, ಇದು 3x2 ಇದೆ, 3x2 ಇದೆ, 3 ರೋಸ್ 2 ಕಾಲಮ್ಸ್ ಇದೆ. ಅದು ಉಲ್ಟಾ ಆದಾಗ ಏನಾಗುತ್ತೆ? 2x3 ಆಗುತ್ತೆ. ಯು ಕ್ಯಾನ್ ಸಿ 2 ರೋಸ್ 3 ಕಾಲಮ್ಸ್. ಇನ್ ಕೇಸ್ ಆಫ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ದಾಗ ನಾವು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಬರೆದ್ರೆ ಅವಾಗ ಆರ್ಡರ್ ಏನಾಗುತ್ತೆ? ರಿವರ್ಸ್ ಆಗುತ್ತೆ. 2x3 ಇರೋದು 3x2, 3x2 ಇದ್ರೆ 2x3. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ 2x2 ಇರೋದು 2x2 ನೇ ಆಗುತ್ತೆ. There is no difference at all. Okay, that is the one thing you have to remember. Okay, so if you want to write the transpose of a matrix, you have to change the rows into columns. ರೋಸ್ ಗಳನ್ನ ಕಾಲಮ್ಸ್ ಆಗಿ ಬರೀಬೇಕಾಗತ್ತೆ ಅಷ್ಟೇನೆ. ಅದನ್ನ ನಾವು A dash ಅಥವಾ A transpose ಇಂದ ಅದನ್ನ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. Then another example, if B is equal to U V W X Y Z, 2 ರೋಸ್ ಇದೆ, 3 ಕಾಲಮ್ಸ್ ಇದೆ. ಈ ರೋ ಗಳನ್ನ ನಾವೇನ್ ಮಾಡ್ಬೇಕು? ಕಾಲಮ್ಸ್ ಆಗಿ ಬರೀಬೇಕು. Then transpose of B is U V W ರೋ ಆಗಿದೆ, ಇಲ್ಲಿ ಕಾಲಮ್ U V W. X Y Z ರೋ ಆಗಿದೆ, ಇಲ್ಲಿ X Y Z ಕಾಲಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆರ್ಡರ್ ಏನಿದೆ ಇದ್ರದ್ದು? 2 ರೋಸ್ 3 ಕಾಲಮ್ಸ್. ಸೊ 2x3. ಇಲ್ಲಿ ಆರ್ಡರ್ ಏನಿದೆ? ಇದು 3x2, ಉಲ್ಟಾ ಆಗಿದೆ. ಓಕೆ, ದಟ್ ಈಸ್ ಹೌ ವಿ ಹ್ಯಾವ್ ಟು ರೈಟ್ ದ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಎರಡು ಥಿಂಗ್ಸ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ವಿ ನಾವು. ಒಂದು ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಸಸ್, ಇನ್ನೊಂದು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ನೀವು ಯಾವುದೇ ಒಂದು ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ ಮಾಡಬೇಕು ಅಂದಾಗ ಫಸ್ಟ್ ಕಂಡೀಷನ್ ನಿಮಗೆ ಜ್ಞಾಪಕ ಇರಬೇಕಾಗಿರೋದು, ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಸೇಮ್ ಇದ್ರೆ ಮಾತ್ರ ನೀವು ಪ್ರಾಡಕ್ಟ್ ಅನ್ನ ಮಾಡಬಹುದು. ಅವೆರಡು ಸೇಮ್ ಇದ್ದಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ? ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ತೀರಾ, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಇದೇ ತರ ಹೋಗ್ತಾ ಹೋಗುತ್ತೆ. ಅದಾದ್ಮೇಲೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಆತರ ಹೋಗ್ತಾ ಹೋಗುತ್ತೆ. ದೆನ್ ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್, ಈ ತರದ್ದು ಮುಂದೆ ಹೋಗ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಡೂ ದ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್. ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಬರೀರಿ ಅಂದ್ರೆ ಸಿಂಪ್ಲಿ ಆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ರೋ ಗಳನ್ನ ನೀವು ಕಾಲಮ್ಸ್ ಆಗಿ ಬರೆದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಓಕೆ, ನೌ ವಿ ವಿಲ್ ಡೂ ಸಮ್ ಸಿಂಪಲ್ ಪ್ರಾಬ್ಲಮ್ಸ್ ಹಿಯರ್. ಓಕೆ, ಸೊ ವಿ ಆರ್ ನಾಟ್ ಗೋಯಿಂಗ್ ಫಾರ್ ಮ್ಯಾಕ್ಸಿಮಮ್ ದೊಡ್ಡ ಪ್ರಾಬ್ಲಮ್ಸ್ ಗಳು ಯಾವುದು ಇಲ್ಲ. ವಿ ಆರ್ ಗೋಯಿಂಗ್ ಫಾರ್ ವೆರಿ ಸಿಂಪಲ್ ಪ್ರಾಬ್ಲಮ್ಸ್. ಓಕೆ, ಸೊ if A is equal to 1 3 2 minus 1 0 4 and B is equal to 3 2 1, then find AB. AB ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅವ್ರು ಏನ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ. given A is equal to 1 3 2 minus 1 0 4, B is equal to 3 2 1. ಇದು ಅವ್ರು ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್. ಫಸ್ಟ್ ನಾವು ಅವ್ರು ಹೇಳಿದ ತಕ್ಷಣ ಕಂಡುಹಿಡಿಯಬೇಕು ಅಂತ ಏನಿಲ್ಲ, ಹೇಳಿದ ತಕ್ಷಣ ಬರೋದು ಇಲ್ಲ. ಫಸ್ಟ್ ನಾವು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ಕೋಬೇಕು.
ಇಲ್ಲಿ 2 rows 3 columns ಇದೆ. ಇಲ್ಲಿ 1 2 3 rows ಇದೆ, 1 column ಇದೆ, that is column matrix. Okay, 3 rows 1 column ಇದೆ. So ಇಲ್ಲಿ number of columns 3, ಇಲ್ಲಿ number of rows 3. ಸೊ ಎರಡು ಈಕ್ವಲ್ ಆಗಿದೆ. ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಸೇಮ್ ಆಗಿರೋದ್ರಿಂದ ವಿ ಕ್ಯಾನ್ ಡೆಫಿನೆಟ್ಲಿ ಫೈಂಡ್ ಎ ಬಿ ಮ್ಯಾಟ್ರಿಕ್ಸ್ ಅನ್ನ ಪ್ರಾಡಕ್ಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಎ ಬಿ ಇಸ್ ಈಕ್ವಲ್ ಟು, ವಿ ವಿಲ್ ಕನ್ಸಿಡರ್ ಎ ಬಿ. ಎ ಜಾಗದಲ್ಲಿ ಮ್ಯಾಟ್ರಿಕ್ಸ್ ಎ ಬರ್ಕೊಂಡಿದ್ದೇವೆ, ಬಿ ಜಾಗದಲ್ಲಿ ಮ್ಯಾಟ್ರಿಕ್ಸ್ ಬಿ ಅನ್ನ ಬರ್ಕೊಂಡಿದ್ದೇವೆ. ಈಗ ಏನು, ಫಸ್ಟ್ ರೋ ಫಸ್ಟ್ ಕಾಲಮ್ ಇರದೇ ಒಂದು, ಇಲ್ಲಿ ಫಸ್ಟ್ ರೋ ಇದೆ, ಇಲ್ಲಿ ಫಸ್ಟ್ ಕಾಲಮ್ ಇದೆ, ಅದೊಂದೇ ಬರ್ಕೊಳ್ತೀವಿ. ಫಸ್ಟ್ ರೋ 1 into 3, ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಇಲ್ಲೂ ಕೂಡ 3 ಎಲಿಮೆಂಟ್ಸ್ ಇದೆ. ಸೊ ಮೊದಲನೇದಕ್ಕೆ ಮಲ್ಟಿಪ್ಲೈ ಮಾಡಿ, ಎರಡನೇದಕ್ಕೆ ಮಲ್ಟಿಪ್ಲೈ ಮಾಡಿ, ಮೂರನೇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲ ಏನ್ ಬರಿಬೇಕು, ಪ್ಲಸ್ ಬರಿಬೇಕು. ನೀವು ಸೆಕೆಂಡ್ ರೋಗ್ ಹೋದಾಗ ಮಾತ್ರ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಹೋದಾಗ ಮಾತ್ರ ಸ್ಪೇಸ್ ಬಿಡಬೇಕು. ಅದರ್ವೈಸ್ ಫಸ್ಟ್ ರೋ ಫಸ್ಟ್ ಕಾಲಮ್ 3 ಎಲಿಮೆಂಟ್ಸ್, ಇದನ್ನ ಇದಕ್ಕೆ, ಇದಕ್ಕೆ, ಮೊದಲನೇದಕ್ಕೆ, ಎರಡನೇದಕ್ಕೆ, ಮೂರನೇದಕ್ಕೆ ಮಲ್ಟಿಪ್ಲೈ ಮಾಡಿ ಮಧ್ಯದಲ್ಲಿ ಪ್ಲಸ್ ಬರಿಬೇಕು. ಇಲ್ಲೂ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇದೆ, ಇಲ್ಲಿ -1 0 4 3 2 1. ಸೊ -1 ಫಸ್ಟ್ ಇದು ಮೊದಲನೇದಕ್ಕೆ, 0 ಎರಡನೇದಕ್ಕೆ, 4 ಮೂರನೇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಮಧ್ಯದಲ್ಲಿ ಪ್ಲಸ್ ಹಾಕಬೇಕು. ಅಷ್ಟೇ, ಸಿಂಪಲ್ ಇರೋದು. ಸೊ ವಿ ವಿಲ್ ಡೂ ದಟ್ ನೌ. 1 into 3 plus 3 into 2 plus 2 into 1. 1 into 3 ಮೊದಲನೇದಕ್ಕೆ 1 into 3 plus ಎರಡನೇದಕ್ಕೆ that is 3 into 2 plus ಮೂರನೇದಕ್ಕೆ 2 into 1 ಬರ್ಕೊಂಡಿದ್ದು. ಸಿಮಿಲರ್ಲಿ ಮೊದಲನೇದಕ್ಕೆ that is -1 into 3 plus ಎರಡನೇದಕ್ಕೆ 0 into 2 plus ಮೂರನೇದಕ್ಕೆ 4 into 1. ಅಷ್ಟೇ, ಅಷ್ಟು ಮಾಡ್ಬಿಟ್ರೆ ಸಿಂಪ್ಲಿಫಿಕೇಶನ್ ಅಷ್ಟೇ. ದೆನ್ ಹೌ ಕ್ಯಾನ್ ಸಿಂಪ್ಲಿಫೈ? 3 into 1 3, 3 into 2 6 plus 2 into 1 is 2. ಅಡಿಷನ್ ಮಾಡ್ತಾ ಇದೀವಿ ಎಲ್ಲದನ್ನು ಕೂಡ. ದೆನ್ -1 into 3 -3, 0 into 2 0, 4 into 1 is 4. ಫಸ್ಟ್ ಇವೆಲ್ಲದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಆಮೇಲೆ ಅಡಿಷನ್ ಮಾಡ್ಬೇಕಾಗತ್ತೆ. ಸೊ ಮೇಲ್ಗಡೆ 3 plus 6 plus 2, -3 plus 0 plus 4. So 6 plus 3 9, 9 plus 2 11. Then illi 4 minus 3 is 1. So the answer is AB is equal to 11 1. So what is the order of this one? 2 rows and 1 column. You can observe here 2 rows 3 column. Idu 3 rows 1 column. So ಉಳಿದಿರೋದೇನು, ಇಲ್ಲಿ 2 ಉಳಿಯುತ್ತೆ, ಇಲ್ಲಿ 1 ಉಳಿಯುತ್ತೆ. So 2 cross 1. That is how we can find the multiplication of 2 matrices. Okay, hope you understood. Next we will go for another one. If A is equal to 2 3 2 5, then find A square. ಏನು A square ಅಂದ್ರೆ that is A into A. A ನ ಎರಡು ಸರಿ ಮಲ್ಟಿಪ್ಲೈ ಮಾಡಿದ್ರೆ A square ಬರುತ್ತೆ. ನೀವು ಹಂಗಂತ ಹೇಳಿ A square ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಗೆ ಹೋಲ್ ಸ್ಕ್ವೇರ್ ಹಾಕಬಾರ್ದು, ತಪ್ಪೋದು. Okay, so we can write A into A ಅಂತ ಬರ್ಕೊಂಡು then we can do the multiplication here. So given A ಕೊಟ್ಟಿದ್ದಾರೆ 2 3 2 5, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಾಗ you no need to worry. Okay, ಅದು ಎಸ್ಪೆಷಲಿ A square A cube ಏನೇ ಕಂಡುಹಿಡಿಬೇಕು ಅಂದಾಗ ಅಲ್ಲಿ ಸ್ಕ್ವೇರ್ ಅಂತ ಬಂತು ಅಂದ್ರೆ ಇಟ್ಸ್ ವೆರಿ ಈಸಿ. ಯಾಕೆಂದ್ರೆ ಎರಡದು ಆರ್ಡರ್ 2 cross 2 ಇರುತ್ತೆ. 100% we can find A square. Okay, there is no doubt about that. So they are given A is equal to 2 3 2 5. We have to find A square. A square ಅನ್ನ ನಾವು A into A ಅಂತ ಬರ್ಕೋಬಹುದು. A ಕೊಟ್ಟಿದ್ದಾರೆ 2 3 2 5 2 3 2 5 ಕೊಟ್ಟಿದ್ದಾರೆ. A square is can be written as A into A. A is 2 3 2 5. Here also 2 3 2 5. Then we can multiply as usual. First row first column, ಅದಾದ್ಮೇಲೆ ಸ್ಪೇಸ್ ಬಿಟ್ಟು first row second column. Again next second row first column, second row second column. ಎರಡಲ್ಲದಲ್ಲೂ ಎರಡು ಎಲಿಮೆಂಟ್ಸ್. ಇಲ್ಲಿ ಫಸ್ಟ್ ಒನ್ ಗೆ ಸೆಕೆಂಡ್ ಕಾಲಮ್ ಸೆಕೆಂಡ್ ಎಲಿಮೆಂಟ್ ಗೆ, ಅಗೇನ್ ಫಸ್ಟ್ ಒನ್ ಫಸ್ಟ್ ಎಲಿಮೆಂಟ್ ಗೆ, ಸೆಕೆಂಡ್ ಒನ್ ಸೆಕೆಂಡ್ ಎಲಿಮೆಂಟ್ ಗೆ, ಆ ಟೈಪ್ ಅಲ್ಲೇ ಮಲ್ಟಿಪ್ಲೈ ಮಾಡ್ತೇವೆ. ಸೊ 2 into 2 4 plus 3 into 2 6. Don't get confused. First row first column, ಅದಾದ ಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್,
ಹಾಗಾಗಿ ಇಲ್ಲಿ 2 ಎಲಿಮೆಂಟ್ಸ್ ಇದೆ, ಇಲ್ಲಿ 2 ಎಲಿಮೆಂಟ್ಸ್ ಇದೆ. ಅವನ್ನ ಫಸ್ಟ್ ಮಲ್ಟಿಪ್ಲೈ ಮಾಡಿ. 2 into 2 4 plus 3 into 2 6. Then first row second column 2 into 3 6 plus 3 into 5 15. ಅದಾದ ಮೇಲೆ ಸೆಕೆಂಡ್ ರೋ ಹೋಗೋದ್ರಿಂದ ಕೆಳಗಡೆ ಬರ್ಕೋಬೇಕು. 2 into 2 4 plus 5 into 2 10. Then 2 into 3 6 plus 5 into 5 25. First row first column. ಅದಾದ ಮೇಲೆ first row second column. Then second row first column, second row second column. Okay, ಆತರ ಮಲ್ಟಿಪ್ಲೈ ಮಾಡಿದ್ದೀವಿ. Then simplification. 6 plus 4 10, 15 plus 6 21, 10 plus 4 14, and 25 plus 6 31. Okay, those are all the values of a square. So simple. First a square anna a into a anta ಬರ್ಕೊಳ್ಳಿ. a ಬರ್ಕೊಂಡಿದ್ದೀರಾ. Then corresponding elements ಗಳನ್ನ ಮಲ್ಟಿಪ್ಲೈ ಮಾಡಿ, ಮಧ್ಯದಲ್ಲಿ ಪ್ಲಸ್ ಹಾಕೊಳ್ಳಿ, then simplify ಮಾಡಿ. Okay, that is how we can find a square. ಈ ಟೈಪ್ ಅಲ್ಲಿ ಯಾವುದು ಕೊಟ್ಟರು ಇದೇ ಟೈಪ್. There is no way at all. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ 10 ಪ್ರಾಬ್ಲಮ್ಸ್ ಮಾಡಿಸಿದ್ರು ಉಪಯೋಗ ಇಲ್ಲ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ. ನೀವು ಪ್ರಾಬ್ಲಮ್ಸ್ ಯಾವ್ಯಾವ ತರ ಇರುತ್ತೆ ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ ಮಾಡ್ಬೇಕು ಅಷ್ಟು ಗೊತ್ತಿರ್ಬೇಕು. ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ರೋಸ್ ಸೇಮ್ ಇರಬೇಕು. ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಈ ತರ ಮಲ್ಟಿಪ್ಲೈ ಮಾಡ್ಕೊಂಡು ಪ್ಲಸ್ ಹಾಕೊಳ್ತಾ ಹೋಗಿ ಸಿಂಪ್ಲಿಫೈ ಮಾಡಿ. ಯು ಗೆಟ್ ಆನ್ಸರ್. ನೀವು 10 100 ಎಷ್ಟು ಪ್ರಾಬ್ಲಮ್ ಮಾಡಿದ್ರು ಸೇಮ್ ಕಾನ್ಸೆಪ್ಟ್. ದರ್ ಇಸ್ ನೋ ಚೇಂಜ್. ಇವನ್ ಎ ಸ್ಕ್ವೇರ್ ಕೊಟ್ರೆ ಎ ಇಂಟು ಎ ಬರ್ಕೊಳ್ಳಿ, 2 ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಅಗೈನ್ ಸೇಮ್ ಅದು ಸೇಮ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ 100% ನಿಮ್ಗೆ ಅಲ್ಲಿ ಬಂದೇ ಬರುತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದಾಗ ಮಾತ್ರ ಎ ಸ್ಕ್ವೇರ್ ಕೊಡ್ತಾರೆ, ಹಾಗಾಗಿ ಬೇರೆ ಯಾವ್ದನ್ನ ಕೊಡಲ್ಲ. 100% you can do a square for that one. Okay, now another simple problem. If a is equal to 1 5 minus 2 3, then find a plus a dash. Problem na artha madkoli. a is equal to 1 5 minus 2 3 ಇದೆ. then ನಾವೇನ್ ಕಂಡಿಬೇಕು? a plus a dash. a dash ಅಂದ್ರೆ ಏನು ಗ್ಯಾಪ್ ಇದೆ ಅಲ್ಲ, a dash is transpose of a matrix. ಓಕೆ, ಟ್ರಾನ್ಸ್ಪೋಸ್ ಅಂದ್ರೆ ಗೊತ್ತಿದೆ ಅಲ್ಲ, ಇಲ್ಲಿ ಏನು ರೋಸ್ ಇರುತ್ತೆ ಅವನ್ನ ಏನ್ ಬರಿಬೇಕು? ಕಾಲಮ್ಸ್ ಆಗಿ ಬರಿಬೇಕು. ಸೊ ಫಸ್ಟ್ ಬರ್ಕೊಳ್ಳೋಣ. ವಾಟ್ ಇಸ್ ದೇ ಆರ್ ಗಿವನ್? ಎ ದಟ್ ಇಸ್ 1 5 minus 2 3. ಅವ್ರು ಏನ್ ಕೊಟ್ಟಿದ್ದಾರೆ? 1 5 minus 2 3 ಕೊಟ್ಟಿದ್ದಾರೆ. ಅದನ್ನ ನಾವು ಬರ್ಕೊಂಡಿದ್ದೇನೆ. ದೆನ್ ಎ ಡ್ಯಾಶ್ ಬೇಕು ನಮಗೆ. ಎ ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ದಿಸ್ ಒನ್. ಹೇಗೆ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿತೀವಿ? ಇಲ್ಲಿ 1 5 ಇರೋದನ್ನ ಇಲ್ಲಿ 1 5 ಕೆಳಗಡೆ ಬರ್ದೀನಿ ಕಾಲಮ್ ಆಗಿ, -2 3 ರೋ ಆಗಿರೋದನ್ನ ಇಲ್ಲಿ ಕಾಲಮ್ ಆಗಿ ಬರ್ದಿದ್ದೇನೆ. ಸೊ a is equal to 1 5 minus 2 3. then a dash, that is transpose of a, is 1 5 here comes as column, -2 3 comes as column. So therefore a dash is equal to 1 -2 5 3. ಸೊ ಸಿಂಪಲ್. ಈ ಮ್ಯಾಟ್ರಿಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. 2 x 2 ಇದ್ದಾಗ ಗೊತ್ತಾಗುತ್ತೆ. ಟ್ರಾನ್ಸ್ಪೋಸ್ ಅಂದ್ರೆ ಏನು? ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಸೇಮ್ ಇರುತ್ತೆ. ಇದರಲ್ಲಿ ಇವೆರಡು ಮಾತ್ರ ಏನಾಗುತ್ತೆ? ಇಂಟರ್ಚೇಂಜ್ ಆಗಿದೆ. 5 ಇಲ್ಲಿ ಬಂದಿದೆ, -2 ಇಲ್ಲಿ ಹೋಗಿದೆ. ಆದ್ರೆ ಅದು ಎಲ್ಲಾದ್ರಲ್ಲೂ ಸೇಮ್ ಆಗಲ್ಲ. ಪ್ರಿನ್ಸಿಪಲ್ ಡಯಾಗನಲ್ ಇದ್ದಾಗ ಬರುತ್ತೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ, ಬೇರೆ ಮ್ಯಾಟ್ರಿಕ್ಸ್ ಅಲ್ಲಿ ಬರಲ್ಲ. ಸೊ ಹಾಗಾಗಿ ಬೆಟರ್ ಯು ಮಸ್ಟ್ ನೋ ದಟ್ the rows should be written as columns ಅಷ್ಟೇ. Okay, then what we have to find? a plus a dash. a plus a dash consider ಮಾಡಿ ಬರ್ಕೊಳ್ಳಿ. what is a? 1 5 minus 2 3 plus 1 minus 2 5 3. this is a, this is a dash ಬರ್ಕೊಂಡಿದ್ದೇನೆ. so you know matrix addition ಎರಡರದು ಆರ್ಡರ್ ಸೇಮ್ ಇದೆ. 2 plus 2 2 plus 2. ಸೊ ಅಡಿಷನ್ ಮಾಡಬಹುದು. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಿ. ವಾಟ್ ಇಸ್ ದಟ್? 1 plus 1 ಬರ್ಕೊಂಡಿದ್ದೇನೆ. 5 minus 2 plus 5 3 plus 3. ಕರೆಸ್ಪಾಂಡಿಂಗ್ ಈ ಫಸ್ಟ್ ರೋ ಫಸ್ಟ್ ಕಾಲಮ್, ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಆತರ ಆಡ್ ಮಾಡಿ. 1 plus 1, 5 plus of minus is minus, so 5 minus 2, -2 plus 5 and 3 plus 3. Then what you get? 1 plus 1 is 2, 5 minus 2 is 3,
minus 2 plus 5 is 3 and 3 plus 3 is 6. So that is the required answer for a plus a dash. ಇಲ್ಲಿ ಬಂದ್ಮೇಲೆ simple addition. 1 plus 1 2, 5 minus 2 3, minus 2 plus 5 3 and 3 plus 3 is 6. So that is how we can do addition. A plus a dash find out ಮಾಡಿದ್ವಿ. Same type, same problem, same type ಅಲ್ಲಿ ಇದೆ. ಇಲ್ಲಿ a plus a dash ಇಲ್ಲ, a into a dash ಇದೆ. ನಾನು ಹೇಳಿದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದಾಗ we can easily multiply. ಯಾಕೆಂದ್ರೆ ಅವೆರಡರದು ಆರ್ಡರ್ ಸೇಮ್ ಆಗುತ್ತೆ. there is no difference at all. Okay, so again a dash ಅಂದ್ರೆ ಗೊತ್ತು ನಿಮಗೆ, ಟ್ರಾನ್ಸ್ಪೋಸ್. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ, a ಬರ್ಕೊಳ್ಳಿ. a is equal to 2 3 1 5. we have written 2 3 1 5. a dash is transpose. ನಿಮಗೆ ಆಲ್ರೆಡಿ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಈಗ 2 3 ಕಾಲಮ್ ಆಗಿ ಬರೆಯಿರಿ, 1 5 ಕಾಲಮ್ ಆಗಿ ಬರೆಯಿರಿ. ದಟ್ಸ್ ಸೋ ಸಿಂಪಲ್. ಓಕೆ, a is equal to 2 3 1 5 ಇರೋದು a dash ಏನಾಗಿದೆ 2 1 3 5 ಆಗಿದೆ. Now we have to do a into a dash. ನೋಡಿ ಇಲ್ಲಿ 2 cross 2, ಇದು 2 cross 2. ಇಲ್ಲಿ number of columns, ಇಲ್ಲಿ number of rows same ಇದೆ. So we can do multiplication of matrices. So a into a dash ಬರ್ಕೊಳ್ಳಿ. a is 2 3 1 5, a dash is 2 1 3 5. ಕರೆಕ್ಟ್ ಆಗಿ ಅವರು ಏನು ಕೊಟ್ಟಿದ್ದಾರೆ ಅವನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. Then first row first column, first row second column. Then second row first column, second row second column. ಬರ್ಕೊಳ್ಳಿ ಅದನ್ನ. That is 2 into 2 4 plus 3 into 3 9. 2 into 1 2 plus 3 into 5 15. 1 into 2 2 plus 5 into 3 15. 1 into 1 1 plus 5 into 5 is 25. First row first column, first row second column, second row first column, second row second column. ಅವನ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೇವೆ. Then finally simplify ಮಾಡಿದ್ರೆ 9 plus 4 13, 15 plus 2 17, 15 plus 2 17 and 25 plus 1 is 26. So that is what the required a into a dash. ನಿಮಗೆ a ಗೋ ಕೊಟ್ಟಿದ್ದಾರೆ, ಟ್ರಾನ್ಸ್ಪೋಸ್ ಆಫ್ a ಬರ್ಕೊಳ್ಳೋದು ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರ್ಕೊಳ್ಳೋದು ಬರುತ್ತೆ ಅಂಡ್ ಮಲ್ಟಿಪ್ಲಿಕೇಶನ್ ಮಾಡೋದು ಕೂಡ ಬರುತ್ತೆ. So that is what we get the answer. This is another type of problem. ಏನು ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದು ಆನ್ಸರ್ 8/8 7 ಬರುತ್ತೆ ಅಂತ ಕೊಟ್ಟಿದ್ದಾರೆ. x ಮತ್ತೆ y ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೇಮ್ ಟೈಪ್ ಪ್ರಾಬ್ಲಮ್ ಅನ್ನ ನಾವು ಅಡಿಷನ್ ಅಲ್ಲೂ ಕೂಡ ಮಾಡಿದ್ವಿ. ಅಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಿ, ಸಿನ್ಸ್ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗೋದ್ರಿಂದ ನಾವು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅನ್ನ ನಾವು ಅಪ್ಲೈ ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಈಕ್ವಲ್ ಮಾಡಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡಿದಿದ್ವಿ. ಅಲ್ಲಿ ಅಡಿಷನ್ ಇತ್ತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ, ಅವಾಗ ಎರಡು ಮ್ಯಾಟ್ರಿಕ್ಸ್ ಸೇಮ್ ಆರ್ಡರ್ ಬರುತ್ತೆ. ದೆನ್ ಈಕ್ವೇಟ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂಡ್ ಸಿಂಪ್ಲಿಫೈ. ಓಕೆ, ಫಸ್ಟ್ ವಿ ಹ್ಯಾವ್ ಟು ಡೂ ಅಡಿಷನ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು. ಅದಾದ್ಮೇಲೆ ಈಕ್ವಲ್ ಅಂತ ಕೊಟ್ಟಿರೋದ್ರಿಂದ 100% ಇಲ್ಲಿ ಏನ್ ಆರ್ಡರ್ ಇದೆ ಇಲ್ಲೂ ಕೂಡ ಅದೇ ಆರ್ಡರ್ ಬರುತ್ತೆ. ಆಮೇಲೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಈಕ್ವಲ್ ಮಾಡಿ ಸಿಂಪ್ಲಿಫೈ ಮಾಡಿ ವಿ ಗೆಟ್ x and y. So they are given x2 4y 3 1 is equal to 8 7. First we have to do multiplication. Multiplication ಮಾಡಕ್ ಆಗುತ್ತಾ ನೋಡಿ. What is the order of this? 2 cross 2. What is the order of this? 2 cross 1. Therefore ಇಲ್ಲಿ number of columns 2 ಇದೆ, ಇಲ್ಲಿ number of row 2 ಇದೆ. ಹಾಗಾಗಿ we can do matrix multiplication. Therefore corresponding elements ಗಳನ್ನ ಮಲ್ಟಿಪ್ಲೈ ಮಾಡಿ, first row first column ಅಷ್ಟೇ, second row first column ಅಷ್ಟೇ, ಬೇರೆ ಏನು ಇಲ್ವೇ ಇಲ್ಲ. So x into 3 3x plus 2 into 1 2. X into 3 3x plus 2 into 3 sorry 2 into 1 is 2. Similarly 4 into 3 12 plus y into 1 is y. First row first column, first second row first column multiply ಮಾಡಿ ಬರ್ಕೊಂಡಿದ್ದೇವೆ is equal to 8 7. ಅದನ್ನ ಹಾಗೆ ಬರ್ಕೊಳ್ತೀವಿ. We can observe now ಇವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ. ಇಲ್ಲೂ ಒಂದೇ ಮ್ಯಾಟ್ರಿಕ್ಸ್ ಇರೋದು, ಇಲ್ಲೂ ಒಂದೇ ಮ್ಯಾಟ್ರಿಕ್ಸ್ ಇರೋದು. ಇವೆರಡನ್ನ ಆಡ್ ಮಾಡ್ಲಿಕ್ಕೆ ಬರಲ್ಲ, ಇದನ್ನು ಆಡ್ ಮಾಡ್ಲಿಕ್ಕೆ ಬರಲ್ಲ.
ಸೊ ಎರಡು ಈ ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಅಂದಾಗ ಏನರ್ಥ ಅದನ್ನ ಕೂಡ ಲಾಸ್ಟ್ ತರಗತಿಯಲ್ಲಿ ಹೇಳಿದ್ವಿ. ವೆನ್ ವಿ ಸೇ ದ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್ ದೆನ್ ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿರ್ಬೇಕು ಅಂದ್ರೆ ಫಸ್ಟ್ ಅವುಗಳದ್ದು ಆರ್ಡರ್ ಈಕ್ವಲ್ ಇರುತ್ತೆ, ಅದಾದ್ಮೇಲೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇರುತ್ತೆ. ಸೊ ಆರ್ಡರ್ ಸೇಮ್ ಇದೆ, ಇಲ್ಲಿ 2 ರೋ 1 ಕಾಲಮ್, ಇಲ್ಲಿ 2 ರೋ 1 ಕಾಲಮ್, ಆರ್ಡರ್ ಇಸ್ ಸೇಮ್. ದೆನ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್. ಸೊ ಇಲ್ಲಿ ಇದು ಈ ಎಲಿಮೆಂಟ್ 8 ಗೆ ಈಕ್ವಲ್, ಈ ಎಲಿಮೆಂಟ್ 7 ಗೆ ಈಕ್ವಲ್ ಆಗುತ್ತೆ. ಅದನ್ನ ಬರ್ಕೊಳ್ತೀವಿ. ಬೈ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ವಿ ಗೆಟ್ 3x plus 2 equal to 8, 12 plus y equal to 7. We have to write the equality of matrices. Simplify ಮಾಡಿ next. That's so simple. 3x plus 2 equal to 8 ಇದೆ. ಸೊ ನಮಗೆ x ವ್ಯಾಲ್ಯೂ ಬೇಕು. 3x ಇಲ್ಲೇ ಇಟ್ಕೊಳ್ಳಿ, plus 2 ನ ಈ ಕಡೆ ಶಿಫ್ಟ್ ಮಾಡಿ, that will become -2. 3x is equal to 8 minus 2. Plus 2 ಈ ಕಡೆ ಬಂದಾಗ -2 ಆಗುತ್ತೆ. Similarly 12 plus y equal to 7 ಇದೆ. We need y. So plus 12 ನ ಈ ಕಡೆ ಶಿಫ್ಟ್ ಮಾಡಿ, that will become -12. So y is equal to 7 minus 12. Plus 12 ಈ ಕಡೆ ಬಂದಾಗ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ -12 ಆಗುತ್ತೆ. So therefore 3x is equal to 8 minus 2 and y is equal to 7 minus 12. Simplify ಮಾಡಿ. 8 minus 2 is 6. 7 minus 12 is -5. So we got the value of y is -5. Then x value ಬೇಕು. x ಹೇಗೆ ಬರ್ಕೊಳ್ತೀರಾ? 6 divided by 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 3 ನ ಇಲ್ಲಿ ಡಿವೈಡೆಡ್ ಬೈ ಮಾಡಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 3 1s are 3 2s are. So x will be divided by 3. So 3 1s are 3 2s are. So therefore we get x value is 2 and y value is -5. ಸೊ ನಾವೇನ್ ಮಾಡಿದ್ವಿ? ಇವೆರಡನ್ನ ಫಸ್ಟ್ ಪ್ರಾಡಕ್ಟ್ ಅನ್ನ ಕಂಡುಹಿಡ್ಕೊಂಡ್ವಿ ಮ್ಯಾಟ್ರಿಕ್ಸ್. ದೆನ್ ಎರಡು ಈ ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಕರೆಸ್ಪಾಂಡಿಂಗ್ ಟರ್ಮ್ಸ್ ಅನ್ನ ಈಕ್ವಲ್ ಮಾಡಿದ್ವಿ. 3x plus 2 is 8, 12 plus y is 7 ಬರ್ಕೊಂಡ್ವಿ. ಅದಾದ ನಂತರ 3x is equal to 8 minus 2 ಬರ್ಕೊಂಡ್ವಿ, ಅದು 6 ಆಯ್ತು. 6 divided by 3 ಆದರೆ 2 ಆಗುತ್ತೆ. Similarly 12 plus y equal to 7 ಆಯ್ತು. y is equal to 7 minus 12 ಆಯ್ತು, and that is -5. So that is the required values of x and y. That is how we can solve some problems. ಇಲ್ಲಿ ಕೊಟ್ಟಿದ್ದೀನಿ, ಸಿಂಪಲ್ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದ್ದೀನಿ. ಜಸ್ಟ್ ಟ್ರೈ ಇಟ್ ಯುವರ್ ಸೆಲ್ಫ್. ಇವೆಲ್ಲದನ್ನು ಕೂಡ ನಿಮ್ಗೆ ಕಳಿಸ್ತೀನಿ. ಕಂಟೆಂಟ್ ಅನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ, ನೋಟ್ಸ್ ಅಲ್ಲೂ ಕೂಡ ಬರಿಬೇಕಾಗತ್ತೆ. ಓಕೆ, ಸೊ if a is equal to 1 minus 2 3 2 0 1 and b is this one, find ab. What is the order of this? 2 cross 3. What is the order of this? 3 cross 2. So ಇಲ್ಲಿ number of columns 3 ಇದೆ, ಇಲ್ಲಿ number of rows 3 ಇದೆ. So we can find AB. ಇಲ್ಲಿ number of rows 3 ಇದೆ, number of columns 1 ಇದೆ, and ಇಲ್ಲಿ number of row 1 ಇದೆ, number of columns 3 ಇದೆ. So ಇಲ್ಲಿ column 1, ಇಲ್ಲಿ row 1. So we can find xy. Then a square, that is always we can done. ಯಾಕಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಾಗ a is 2 cross 2 ಇರುತ್ತೆ, ಹಾಗಾಗಿ ಮಾಡಬಹುದು. Similarly this is a square, ಇದನ್ನು ಕೂಡ ಮಾಡಬಹುದು. a square is equal to 3a. ಫಸ್ಟ್ ಏನ್ ಮಾಡಿ, a square ಕಂಡುಹಿಡಿಯಿರಿ. ಅಂದ್ರೆ ಇದನ್ನ ಫಸ್ಟ್ a into a ಮಾಡಿ ಸ್ಕ್ವೇರ್ ಮಾಡಿ, ದೆನ್ ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡಿ, ಬೋತ್ ವಿಲ್ ಗೆಟ್ ಸೇಮ್. ಇಲ್ಲೇನಿದೆ, a is 1032, b is 3521. Verify that ab is not equal to ba. You can do this one also. First ab find out ಮಾಡಿ. ಫಸ್ಟ್ a ಬರ್ಕೊಳ್ಳಿ, b ಬರ್ಕೊಳ್ಳಿ, ab ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ. ದೆನ್ ba ಕಂಡುಹಿಡಿಯಿರಿ. b ಫಸ್ಟ್ ಬರ್ಕೊಳ್ಳಿ, a ಸೆಕೆಂಡ್ ಬರ್ಕೊಳ್ಳಿ, ba ಫೈಂಡ್ ಔಟ್ ಮಾಡಿ. 100% they are not equal. ಈಕ್ವಲ್ ಬರೋದೇ ಇಲ್ಲ. ಒಂದು ನಂಬರ್ ಹೆಚ್ಚು ಕಡಿಮೆ ಇತ್ತು ಅಂದ್ರೂ that is unequal. Therefore we can write ab is not equal to ba. Similarly find a into a dash. a ಕೊಟ್ಟಿದ್ದಾರೆ, ಟ್ರಾನ್ಸ್ಪೋಸ್ ಆಫ್ a ಬರ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ. ದೆನ್ ಇಲ್ಲಿ a ಕೊಟ್ಟಿದ್ದಾರೆ, b ಕೊಟ್ಟಿದ್ದಾರೆ, ಫೈಂಡ್ a b dash. ಪ್ರಾಬ್ಲಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. b ಇದ್ದು ಫಸ್ಟ್ ಟ್ರಾನ್ಸ್ಪೋಸ್ ಬರ್ಕೊಳ್ಳಿ, ಅದಾದ್ಮೇಲೆ a into b dash ಬರ್ಕೊಳ್ಳಿ. ಫಸ್ಟ್ b dash ಬರ್ಕೊಂಡಾದ್ಮೇಲೆ ಕನ್ಸಿಡರ್ a b dash ಅಂತ ಬರ್ಕೊಳ್ಳಿ, a ಇದನ್ನ ಬರ್ಕೊಳ್ಳಿ, b dash ಕಂಡಿಡಿರೋದನ್ನ ಬರ್ಕೊಳ್ಳಿ. ದೆನ್ x equal to y equal to ಕೊಟ್ಟಿದ್ದಾರೆ, ಫೈಂಡ್ x y dash ಕೇಳಿದ್ದಾರೆ. x ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ. ಫಸ್ಟ್ x into y ಕಂಡಿಡಿಯಿರಿ. ಒಳಗಡೆ ಇರೋದು ಫಸ್ಟ್ ಬ್ರಾಕೆಟ್ ಒಳಗಡೆ ಇದೆ, x into y ಕಂಡಿಡಿಯಿರಿ. ಒಂದು ವ್ಯಾಲ್ಯೂ ಬರುತ್ತೆ, ಮ್ಯಾಟ್ರಿಕ್ಸ್ ಬರುತ್ತೆ, ಅದಕ್ಕೆ ಟ್ರಾನ್ಸ್ಪೋಸ್ ಬರೀರಿ. ಅದರಲ್ಲಿರೋ ಕಾಲಮ್ಸ್ ರೋಸ್ ಅನ್ನ ಕಾಲಮ್ಸ್ ಆಗಿ ಬರೆದ್ರೆ ಇಟ್ ವಿಲ್ ಬಿಕಮ್ ಟ್ರಾನ್ಸ್ಪೋಸ್. Similarly
ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ. ವೆರಿಫೈ ಎ ಪ್ಲಸ್ ಬಿ ಡ್ಯಾಶ್ ಈಕ್ವಲ್ ಟು ಎ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್. ಎ ಪ್ಲಸ್ ಬಿ ಕಂಡಿಡಿರಿ, ಪ್ಲಸ್ ಅಡಿಷನ್ ಮಾತ್ರ ಮಾಡಬೇಕು, ಅದ್ರದ್ದು ಟ್ರಾನ್ಸ್ಪೋಸ್ ಬರೀರಿ. ಆಮೇಲೆ ಎ ಡ್ಯಾಶ್ ಕಂಡಿಡಿರಿ ಸಪರೇಟ್ ಆಗಿ, ಬಿ ಡ್ಯಾಶ್ ಕಂಡಿಡಿರಿ, ಅವೆರಡನ್ನು ಆಡ್ ಮಾಡಿ, ಎರಡು ಸೇಮ್ ಬರುತ್ತಾ ಇಲ್ವಾ ಚೆಕ್ ಮಾಡಿ. ದೆನ್ ಎಕ್ಸ್ ವೈ ವ್ಯಾಲ್ಯೂ ಕಂಡಿಡಿಯೋದನ್ನ ಪ್ರಾಬ್ಲಮ್ ಮಾಡಿಸಿದೀನಿ. ಯು ಕ್ಯಾನ್ ಡೂ ದಟ್ ಪ್ರಾಬ್ಲಮ್ ಆಸ್ ಯೂಶುವಲ್. ನೌ ಐ ವಿಲ್ ಡಿಸ್ಕಸ್ some two multiple choice question. ಏನು, if A is a matrix of order 3 cross 2 and B is a matrix of order 2 cross 3, then AB is a matrix of order. What do you think? ಇಲ್ಲಿ 3 cross 2 ಇದೆ, ಇಲ್ಲಿ 2 cross 3 ಇದೆ. ಹಾಗಾಗಿ ಪ್ರಾಡಕ್ಟ್ ಅನ್ನ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಎರಡು 2 2 ಇರೋದು ಕ್ಯಾನ್ಸಲ್ ಆದಂಗೆ ಲೆಕ್ಕ. ಅಂದ್ರೆ ಎರಡು ಸೇಮ್ ಇರೋದ್ರಿಂದ ಅದು ತಗೊಳ್ಳಲ್ಲ. ಉಳಿಯೋದೇನು, ಇಲ್ಲಿ 3 ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ. Therefore ಏನ್ ಚಾಯ್ಸ್ ಕೊಟ್ಟಿದ್ದಾರೆ, 3 cross 2, 2 cross 3, 3 cross 3 and AB does not exist. So what is the answer you get? Option C, that is 3 cross 3. ಅಂದ್ರೆ ಇಲ್ಲಿ 2 ಎರಡು ಆರ್ಡರ್ ಮತ್ತೆ ಇಲ್ಲಿ ರೋ ಇಲ್ಲಿ ಕಾಲಮ್ ಸೇಮ್ ಇದ್ದಾಗ ಉಳಿದಿರೋದು ಏನಿರುತ್ತಲ್ಲ ಅದು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಆಗುತ್ತೆ. ಅಂದ್ರೆ 3 cross 3 will become the order of the matrix AB. Then if 2 5 x3 1 2 and 12 by 5, then what is the value of x? ಈ ಮ್ಯಾಟ್ರಿಕ್ಸ್ ಅಲ್ಲಿ x ಕಂಡಿಡಿರಿ ಅಂತ. ಫಸ್ಟ್ ಪ್ರಾಡಕ್ಟ್ ಮಾಡಿ. 2 into 1 is 2 plus 5 into 2 7. Okay, so 2 into 1 is 2 plus 5 into 2 10. So 10 plus 2 12 ಆಗುತ್ತೆ. Then x into 1 x plus 3 2s are 6. ಮೇಲ್ಗಡೆ 12 ಬರುತ್ತೆ, ಕೆಳಗಡೆ x plus 6 ಬರುತ್ತೆ. is equal to 12 by 5 ಇರುತ್ತೆ. ಇಲ್ಲಿ 12 ಇರುತ್ತೆ, ಇಲ್ಲಿ 12 ಇರುತ್ತೆ, ಎರಡೂ ಸೇಮ್ ಆಗುತ್ತೆ. ಇಲ್ಲಿ x plus 6 is equal to 5 ಆಗುತ್ತೆ. ಸೊ ಈಕ್ವೇಟ್ ಮಾಡಿದ್ರೆ x plus 6 equal to 5 ಆಗುತ್ತೆ. ಸೊ x is equal to 5 minus 6 ಆಗುತ್ತೆ. ಸೊ the value of x is 5 minus 6 ಅಂದ್ರೆ it is minus 1. The correct option is option B, that is minus 1. So that is how we can find the values. Now I have some true and false question. The product of two matrices is commutative. Commutative law, associative law ಅಂತ ಕೇಳಿರ್ತೀರಾ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಆಗತ್ತಾ? ಆಗಲ್ಲ. ಯಾಕೆಂದ್ರೆ ನಾವು ಹೇಳಿದೀವಿ ಇನ್ ಮ್ಯಾಟ್ರಿಕ್ಸ್ ಆಫ್ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್ ಎ ಬಿ ವಿಲ್ ನೆವರ್ ಬಿ ಈಕ್ವಲ್ ಟು ಬಿ ಎ. ಎ ಬಿ ಯಾವತ್ತು ಬಿ ಎಗೆ ಈಕ್ವಲ್ ಆಗಲ್ಲ ಪ್ರಾಡಕ್ಟ್ ಮಾಡ್ಬೇಕಾದ್ರೆ. ಸೊ ದಟ್ ಇಸ್ ಫಾಲ್ಸ್. ಕಾಂಪಿಟೇಟಿವ್ ಲಾ ಬರಲ್ಲ. ಕಾಂಪಿಟೇಟಿವ್ ಲಾ ಅಸೋಸಿಯೇಟಿವ್ ಲಾ ಅಂತ ಕೇಳಿರ್ತೀರಾ. ಓಕೆ, ಸೊ ಅದು. ದೆನ್ ದ ಟ್ರಾನ್ಸ್ಪೋಸ್ ಆಫ್ ಎನಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಅಗೇನ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಂದ್ರೆ ಯಾವ್ದೋ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಸಪೋಸ್ 1 0 0 1, that is the identity matrix. ಅದ್ರದ್ದು ಟ್ರಾನ್ಸ್ಪೋಸ್ ಬರೆದ್ರೆ ಏನಾಗುತ್ತೆ, ಅಗೇನ್ ವಿ ಗೆಟ್ 1 0 0 1. ಸೊ ಯಾವುದೇ ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ಡರ್ ಟ್ರಾನ್ಸ್ಪೋಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಟ್ ಸೆಲ್ಫ್. ಅದನ್ನ ನಾವು ಬರಿತೀವಿ ಐ ಡ್ಯಾಶ್ ಇಸ್ ಈಕ್ವಲ್ ಟು ಐ ಅಂತ ಹೇಳಿ. ಓಕೆ, ನೀವು ಯಾವುದೇ ಟ್ರಾನ್ಸ್ಪೋಸ್ ಮಾಡಿ ಅದು ಆನ್ಸರ್ ಸೇಮ್ ಬರುತ್ತೆ. ದಟ್ ಇಸ್ ಟ್ರೂ. ಸೊ ಫೈನಲಿ ವಿ just summarize what are the things we have discussed. So in this session we discussed multiplication of matrices, transpose of a matrices, and we have done some multiple choice question, and we have given some assignments. Next session ಅಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ, evaluation of determinants, singular matrices, and problems on finding unknown variables. ಅಂದ್ರೆ ಒಂದು ಕೊಟ್ಟಿಲ್ದಿರತಕ್ಕಂಥ ವೇರಿಯಬಲ್ ನ ವ್ಯಾಲ್ಯೂಸ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೆಕ್ಸ್ಟ್ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. That is all we have done in this session. Thank you for watching this session. Thank you.